ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಾಮಾಜಿಕ ಮಾಧ್ಯಮಗಳಲ್ಲಿ 500 ರೂಪಾಯಿ ನೋಟುಗಳನ್ನು ರದ್ದು ಮಾಡಲಾಗ್ತಾ ಇದೆ ಅನ್ನುವ ವದಂತಿ ಇದೀಗ ಭಾರಿ ಹರಿತಾ ಇದೆ. ಇದೀಗ ಈ ಹಿನ್ನೆಲೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಕುರಿತು ಪ್ರಮುಖ ಸ್ಪಷ್ಟನೆಯನ್ನ ನೀಡಿದೆ. ಹಾಗಿದ್ರೆ 500 ರೂಪಾಯಿ ನೋಟಿನ ಮುಂದೆ ಚಲಾವಣೆ ಇಲ್ವಾ? RBI ಈ ಬಗ್ಗೆ ಹೇಳಿದ್ದೇನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೀವು ನೋಡಿ. 500 ರೂಪಾಯಿಗಳ ನೋಟುಗಳ ಚಲಾವಣೆಯನ್ನು ನಿಲ್ಲಿಸಲಾಗುವುದು ಅಂತ ಹೇಳಿ ವಾಟ್ಸಪ್ ಆ್ಯಪ್ ಸೇರಿದಂತೆ ಹಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಂದೇಶಗಳು ವೈರಲ್ ಆಗ್ತಾ ಇವೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಗೊಂದಲ ಉಂಟಾಗಿತ್ತು. ಆದರೆ ಇದೀಗ ಬಂದ ಮಾಹಿತಿಯ ಪ್ರಕಾರ 500 ನೋಟುಗಳ ಚಲಾವಣೆಯನ್ನು ನಿಲ್ಲಿಸುವ ಕುರಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವುದೇ ಪ್ರಕಟಣೆ ಅಥವಾ ಸುತ್ತೋಲೆಯನ್ನು ಹೊರಡಿಸಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿದೆ. ಈ ಬಗ್ಗೆ ಇದೀಗ ಸಲಹೆಯನ್ನು ನೀಡಿದ್ದು RBI ಅಂತಹ ಯಾವುದೇ ನಿರ್ದೇಶನ ನೀಡಿಲ್ಲ. 500 ರೂಪಾಯಿ ನೋಟಿನ ಸಿಂಧುತ್ವ ಮುಂದುವರಿಯುತ್ತದೆ. ಆದ್ದರಿಂದ ತಪ್ಪು ಮಾಹಿತಿಯ ಗಮನ ಕೊಡಬೇಡಿ. ಯಾವುದೇ ಸುದ್ದಿಯನ್ನು ನಂಬುವ ಬದಲು ಅದರ ಮೂಲವನ್ನು ಪರಿಶೀಲನೆ ಮಾಡಿ ಅಂತ ಹೇಳಿ ಇದೀಗ ಸ್ಪಷ್ಟತೆ ನೀಡಿದೆ. ಹಾಗಾಗಿ ಇದೇ ವೇಳೆ ಜನರು ಸಣ್ಣ ಮೌಲ್ಯದ ನೋಟುಗಳನ್ನು ಸುಲಭವಾಗಿ ಪಡೆಯಲು ನೆರವಾಗುವ ನಿಟ್ಟಿನಲ್ಲಿ RBI ಪ್ರತ್ಯೇಕ ನಿರ್ದೇಶನವನ್ನು ಹೊರಡಿಸಿದೆ. ಅದೇನಪ್ಪ ಅಂತ ಹೇಳಿದರೆ, ಎಲ್ಲ ಬ್ಯಾಂಕುಗಳು ಮತ್ತು ವೈಟ್ ಲೇಬಲ್ ATM ನಿರ್ವಾಹಕರು ತಮ್ಮ ATMಗಳಲ್ಲಿ 100 ಮತ್ತು 200 ನೋಟುಗಳ ವಿತರಣೆಯನ್ನು ಹೆಚ್ಚಿಸಬೇಕು ಅಂತ ಹೇಳಿ ಸೂಚಿಸಲಾಗಿದೆ. ಅದೇ ರೀತಿ ಮಾರ್ಚ್ 31, 2026 ಒಳಗೆ 90% ATMಗಳು 100 ಅಥವಾ 200 ರೂಪಾಯಿ ನೋಟುಗಳನ್ನು ಕಡ್ಡಾಯವಾಗಿ ವಿತರಣೆ ಮಾಡಬೇಕು ಎಂಬ ಗುರಿಯನ್ನು RBI ಇದೀಗ ನಿಗದಿತಪಡಿಸಿದೆ. ಆದ್ದರಿಂದ ಸಾರ್ವಜನಿಕರು 500 ರೂಪಾಯಿ ನೋಟಿನ ಕುರಿತು ವದಂತಿಗಳಿಗೆ ಕಿವಿ ಕೊಡದೆ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಅಂತ ಹೇಳಿ ಇದೀಗ RBI ಮನವಿ ಮಾಡಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.